ನಾನು ಬಂದಿಗೆ ಖಂಡಿತ ನಾವಾಗ್ಲಿ ಭಾರತೀಯ ಜನತಾ ಪಕ್ಷ ಆಗಲಿ ಬಂದಿಗೆ ನಮ್ಮ ಜಿಲ್ಲಾಧ್ಯಕ್ಷರು ನಾನು ಮಾತಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಇದಕ್ಕೆ ನಾವು ಬೆಂಬಲ ಕೊಡೋದಿಲ್ಲ. ಭಾರತೀಯ ಜನತಾ ಪಕ್ಷದ ಅಧಿಕೃತ ಹೋರಾಟ ಅಲ್ಲ ಇದು. ಯಾಕೆಂದ್ರೆ ಹಂಗಿದ್ದಿದ್ರೆ ನನಗೆ ಜಿಲ್ಲಾಧ್ಯಕ್ಷರು ಹೇಳಿರೋರು, ಇಲ್ಲ ರಾಜ್ಯಾಧ್ಯಕ್ಷರಾದರೂ ಹೇಳಿರೋರು. ಇದು ಯಾರೋ ಕೆಲವು ಸಂಘ ಸಂಸ್ಥೆಗಳು ಮತ್ತು ಇಂಡಿವಿಜುವಲ್ಸ್ ಯಾರಾದರೂ ಮಾಡ್ತಾ ಇರ್ಬೋದು, ಗೊತ್ತಿಲ್ಲ. ಸಲ್ಯೂಷನ್ಸ್ ಇದೆ. ಇವತ್ತಿನ ಸೈನ್ಸ್, ಇವತ್ತು ತಂತ್ರಜ್ಞಾನ, ಇದನ್ನು ಉಪಯೋಗ ಮಾಡಿ ನೀವು ಮಾಡಲಿಕ್ಕೆ ಅವಕಾಶ ಇದೆ. ನಿಮಗೆ ಬದ್ಧತೆ ಬೇಕು, ರಾಜಕೀಯ ಬದ್ಧತೆ ಬೇಕು, ಈ ಜನರ ಬಗ್ಗೆ ನಿಮಗೆ ಜವಾಬ್ದಾರಿ ಬೇಕು. ಇದನ್ನು ನೀವು ಮಾಡದೇ ಇದ್ರೆ ಕಾಂಗ್ರೆಸ್ ಸರ್ಕಾರನ ಜನ ಕ್ಷಮಿಸಲ್ಲ. ಮತ್ತು ನಾನು ಇಷ್ಟೇ ಹೇಳ್ತೀನಿ, ಬಂದು ಸಲ್ಯೂಷನ್ ಅಲ್ಲ, ಹೋರಾಟ ಮಾಡಲೇಬೇಕು. ನಾವು ಹೋರಾಟ ಮಾಡದೇ ಇದ್ರೆ ಈ ಕಾಂಗ್ರೆಸ್ ಸರ್ಕಾರ ಮಾಡೋದಿಲ್ಲ. ಇವತ್ತು PUC ಎಕ್ಸಾಮ್ಸ್ ನಡೀತಾ ಇದೆ, 10ನೇ ಕ್ಲಾಸ್ ಎಕ್ಸಾಮ್ಸ್ ನಡೀತಾ ಇದೆ. ರೈತರ ಬದುಕು ಹೆಂಗಿದೆ, ದಿನಗೂಲಿ ಕೆಲಸ ಮಾಡುವಂಥವ್ರು, ಬೀದಿ ಬದಿ ವ್ಯಾಪಾರಿಗಳು, ನಾವು ಒಂದ್ ದಿವಸ ಬಂದ್ ಮಾಡೋದ್ರಿಂದ ಎಷ್ಟು ನಷ್ಟ ಈ ಜಿಲ್ಲೆಯಲ್ಲಿ. ಹೋರಾಟ ಮಾಡಿ, ಅನೇಕ ರೀತಿಯಲ್ಲಿ ಹೋರಾಟಗಳಿದೆ. ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ಬೋದು. ನಾವು ಹೋರಾಟ ಅಂದಾಗ ನಮಗದ್ರ ಕಷ್ಟ ಅರ್ಥ ಆಗ್ಬೇಕು, ಜನಕ್ಕೆ ಕಷ್ಟ ಕೊಡೋದಲ್ಲ. ನಾವು ಕಷ್ಟ ಅನುಭವಿಸೋಣ, ಹೋರಾಟಗಾರರು ಕಷ್ಟಪಡೋಣ, ಜನರಿಗೆ ಕಷ್ಟ ಕೊಡೋದು ಬೇಡ, ಜನಸಾಮಾನ್ಯರಿಗೆ ಅದರಿಂದ ತೊಂದರೆ ಆಗೋದು ಬೇಡ, ನಷ್ಟ ಆಗೋದು ಬೇಡ. ಯಾವುದಕ್ಕೆ ನಾನು ಬಂದಿಗೆ ಖಂಡಿತ ನಾವಾಗ್ಲಿ ಭಾರತೀಯ ಜನತಾ ಪಕ್ಷ ಆಗಲಿ ಬಂದಿಗೆ ನಮ್ಮ ಜಿಲ್ಲಾಧ್ಯಕ್ಷರು ನಾನು ಮಾತಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಇದಕ್ಕೆ ನಾವು ಬೆಂಬಲ ಕೊಡೋದಿಲ್ಲ. ಹೋರಾಟ ಮಾಡ್ತೇವೆ. ಹೋರಾಟ ಹೆಂಗ್ ಮಾಡ್ತೇವೆ? ಪಾದಯಾತ್ರೆ ಮಾಡ್ತೇವೆ. ಈಗಾಗಲೇ ನಾನು ಘೋಷಣೆ ಮಾಡಿದ್ದೆ, ಇಡೀ 3 ಜಿಲ್ಲೆಗಳಲ್ಲಿ ನಾನು ಪಾದಯಾತ್ರೆ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ನಾನು ಆಗ್ತೇನೆ. ಪ್ರತಿ ಹಳ್ಳಿಗೆ ನಾನು ಭೇಟಿ ಕೊಟ್ಟು ಜನರಿಗೆ ಯಾವ ರೀತಿ ಇದಾಗ್ತಾ ಇದೆ, ಏನು ಮಾಡಬೇಕು ಅನ್ನೋಂಥ ಅರಿವನ್ನು ಮೂಡಿಸುವಂಥ ಕೆಲಸ ನಾನು ಮಾಡ್ತೇನೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಇಷ್ಟನ್ನೇ ನಾನು ಬಯಸ್ತೇನೆ. ಪೊಲೀಸ್ನವ್ರಿಗೂ ನಾನು ಇಷ್ಟನ್ನೇ ಹೇಳ್ತೇನೆ, ಆದಷ್ಟು ಈ ಬಂದಿಗೆ ದಯವಿಟ್ಟು ಯಾರು ಕರೆದಿದ್ದಾರೆ ಇದರದೆಲ್ಲ ಕೂಡ ತಾವು ಗಮನಿಸಿ, ಜನಸಾಮಾನ್ಯರಿಗೆ ತೊಂದರೆ ಆಗದಿರೋ ಇರೋ ರೀತಿಯಲ್ಲಿ, ನಷ್ಟ ಆಗದಿರೋ ರೀತಿಯಲ್ಲಿ ಕ್ರಮವನ್ನು ವಹಿಸಬೇಕು. ನಮ್ಮ ಪಕ್ಷದ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಈ ವಿಷಯದಲ್ಲಿ ಹೋರಾಟಕ್ಕೆ ನಾವೆಲ್ಲ ಕೂಡ ಮುಂದಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ.